ಸರ್ ನನಗೆ ಸಿಲಿಂಡ್ರು ಮೇ 23ನೇ ತಾರೀಕು ಬುಕ್ ಮಾಡಿರೋದು. ಸಿಲಿಂಡ್ರು ಬಂದಿಲ್ಲ, ಯಾಕೆ? ಕುತ್ಕೊಳಕ್ಕಲ್ಲ ರೀ ನಾನು ಬಂದಿರೋದು. ಪದೇ ಪದೇ ಬಂದು ನಿಮ್ಮ ಹತ್ರ ನಾನು ಮಾತಾಡ್ಕೊಂಡು ಹೋಗೋಕ್ಕಲ್ಲ ಬಂದಿರೋದು ನಾನು. ವಾರನ್ಗಟ್ಲೆ ಅನ್ನ ತಿನ್ನಲ್ವಾ ನೀವು? ಅನ್ನ ತಿನ್ನಲ್ವೇನ್ರಿ ನೀವು? ಪದೇ ಪದೇ ಹೋದ್ ಸತಿನೂ ಬಂದು ಮಾತಾಡ್ಕೊಂಡು ಹೋಗಿದ್ದೀನಿ. ವಾರನ್ಗಟ್ಲೆ ಸಿಲಿಂಡ್ರ್ ಕೊಟ್ಟಿಲ್ಲ ಅಂದರೆ ಸರ್ 23ನೇ ತಾರೀಕು ಬುಕ್ ಮಾಡಿರೋದು ನಾನು. ಇವತ್ತೆಷ್ಟು ಸರ್ ಡೇಟು? 4. ಹೆಂಗೆ ಸರ್ ಸಿಲಿಂಡ್ರ್ ಬಂದಿಲ್ಲ? ಇಲ್ಲೇ ಇದು ಬಟವಾಡಿ ಮಹಾಲಕ್ಷ್ಮೀ ನಗರ. ಯಾರು ಡೆಲಿವರಿ ಬಾಯ್? ಹೋದ್ ಸತಿನೂ ಇದೇ ಥರ ಬಂದು ಮಾತಾಡ್ಕೊಂಡು ಹೋಗಿದ್ದೀನಿ ಸರ್ ನಾನು. ಪ್ರತಿ ತಿಂಗಳು ಬರಬೇಕಾ ನಾನು? ಯಾರೋ ಡೆಲಿವರಿ ಬಾಯ್? LPG ನಂಬರ್ ಡೆಲಿವರಿ ಬಾಯ್ ಚೆಕ್ ಮಾಡ್ತೀನಿ. ಅಲ್ಲ ಸರ್, ಹೋದ್ ತಿಂಗಳು ಬಂದಿದ್ದೀನಿ ನಾನು. LPG ನಂಬರ್ ಏನು ನಂಬರು? ಏನು ಕೇಳಿದ್ರ ನೀವು ನಮ್ಮ ಹತ್ರ? ಗ್ಯಾಸ್ ನಂಬರ್ ಕೊಡಿ. ಗ್ಯಾಸ್ ನಂಬರ್ ಸರ್ ಎಷ್ಟೇ ಸರ್ ತಗೊಂಬರೋದು? ನಾವೆಲ್ಲೋ ಇರ್ತೀವಿ, ಮಕ್ಳಿಗೆ ಅನ್ನ ಇಲ್ಲ ಅಂತ ಹೇಳ್ಬಿಟ್ಟು ಅಂದ್ರೆ ಯಾರು ಮಾಡಾಕ್ತಾರೆ? ಹೋಟ್ಲುಗಳೆಲ್ಲ 100-125 ರೂಪಾಯಿ ರೇಟ್ಗಳು ಮಾಡ್ಕೊಂಡು ಕೂತಿದ್ದಾರೆ. ಪದೇ ತಿಂಗಳ ಬರ್ಬೇಕಾ? ಬುಕ್ ಮಾಡ್ಬಿಟ್ಟು ವಾರ 15 ದಿವಸಕ್ಕೆ ನಾವು ಸರ್ ಇವಾಗ ಮನೆಯಿಂದ ಮುಗಿತಾರೆ ಅನ್ನ ಇಲ್ಲ ಅಂತ ಹೇಳ್ಬಿಟ್ಟು. ನಾವೆಲ್ಲೋ ಕೆಲಸದ ಹತ್ರ ಇರ್ತೀವಿ, ಇಲ್ಲಿ ಬಂದಿರ್ತೀವಿ ನಾವು. ಫೋನ್ ಮಾಡಿದ್ವಿ ತಾನೇ ನಾವು ಆಫೀಸ್ಗೆ. ನಿಮಗೆ 10 ಗಂಟೆಗೆ 11 ಗಂಟೆಗೆ ನಾನು ಫೋನ್ ಮಾಡಿದ್ದೀನಿ. ನಿಮಗೆ ಮಾಡಿದ್ದೀನಿ ಇಲ್ವೋ? ಮತ್ತೆ ಅಲ್ಲೆಲ್ಲ ಇರ್ತೀವಿ ಸರ್. ಹೇಳಿ ಸರ್. ಆಯ್ತು ಸರ್, ನಾವು ಫೋನ್ ಮಾಡಿದ್ದೀನಿ ನಾನು. ಒಂದ್ ನಿಮಿಷ ಫೋನ್ ಮಾಡಿದಾಗ ಅವ್ರೇನಂತ ಹೇಳ್ಬೇಕು ಸರ್? ಒಂದ್ ನಿಮಿಷ ಹೇಳಿ. ಒಂದ್ ನಿಮಿಷ ಸರ್, ಫೋನ್ ಮಾಡ್ತೀನಿ ಮೇಲೆ ರೆಸ್ಪಾನ್ಸ್ ಮಾಡ್ಬೇಕಲ್ವಾ ಅವರು? ಆಯ್ತು ಕಸ್ಟಮರ್. ಒಂದ್ ನಿಮಿಷ ಸರ್, ನಾನು ಫೋನ್ ಮಾಡಿದ್ದೀನಿ. ಆಯ್ತು ನೋಡ್ಬಿಟ್ಟು ನಾನು ಫೋನ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಅವಾಗಲೇ ಫೋನ್ ಮಾಡಿದ್ದೀನಿ 10 ಗಂಟೆಗೆ. ಇನ್ಫಾರ್ಮ್ ರಿಟರ್ನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಉಮೇಶ್ ಅಂತ ಹೇಳ್ಬಿಟ್ಟು. ಮಾತಾಡಿ ಸರ್, ಮಾತಾಡಿ. ನಾನು 11 ಗಂಟೆಗೆ ಫೋನ್. ಒಂದ್ ನಿಮಿಷ ಸರ್, 11 ಗಂಟೆಗೆ ನಾನು ಫೋನ್ ಮಾಡಿದ್ದೀನಿ. ಮತ್ತೆ ಯಾಕೆ ಕಾನೂನು ಇಲ್ಲ ಫೋನ್ ರಿಸೀವ್ ಮಾಡಕ್ಕೆ? ಮತ್ತೆ ಹೆಲ್ಪ್ಲೈನ್ ನಂಬರ್ ಯಾಕೆ ಇಟ್ಕೊಂಡಿದ್ದೀರಾ? ಹೆಲ್ಪ್ಲೈನ್ ನಂಬರ್ ಯಾಕೆ ಇಟ್ಕೊಂಡಿದ್ದೀರಾ? ನಾನು ಒಳ್ಳೆ ಮಾತೆಲ್ಲ ಕೇಳ್ತಾ ಇದ್ದೀನಿ ಸರ್. ಮತ್ತೆ ದೌರ್ಜನ್ಯ ಮಾಡಕ್ ಹೋಗ್ಬೇಡ್ರಿ. ನಾನೊಬ್ಬ ಕರ್ನಾಟಕ ಯುವ ರಕ್ಷಣಾ ಜಿಲ್ಲಾಧ್ಯಕ್ಷ ನಾನು. ಮತ್ತೆ ಹೆಲ್ಪ್ಲೈನ್ ನಂಬರ್ ಇಟ್ಕೊಂಡ್ರಿ. ಹೆಲ್ಪ್ಲೈನ್ ನಂಬರ್ ಇಲ್ಲ ಅಂದ್ಮೇಲೆ ನಾನು ಫೋನ್ ಮಾಡಿದ್ದೀನಿ. ನನಗೆ ರೆಸ್ಪಾನ್ಸ್ ಮಾಡ್ಬೇಕು ನೀವು. ಆಯ್ತು ಗೊತ್ತಿದೆ ಅಂದ್ಮೇಲೆ ನಾನು 10 ಗಂಟೆಗೆ ಫೋನ್ ಮಾಡಿದ್ದೀನಿ, ರಿಸೀವ್ ಮಾಡಿದ್ದಾರೆ. ಮತ್ತೆ ಆವಾಗಲೇ ಆಫೀಸ್ ನಂಬರ್ ಫೋನ್ ಮಾಡಿದ್ಮೇಲೆ ಅಲ್ಲ ಅಣ್ಣ, ಇವಾಗ ಒಂದ್ಸತಿ ಅಲ್ಲ ಅಣ್ಣ. ಮತ್ತೆ ನಂಬರ್ ಕೊಟ್ರೆ ಹೋದ ತಿಂಗಳು ಇದೇ ಪ್ರಾಬ್ಲಮ್ ನಾನು ಕುತ್ಕೊಂಡು ಹೇಳ್ಬಿಟ್ಟು ಹೋಗಿದ್ದೀನಿ ಅಣ್ಣ. ಒಂದು ತಿಂಗಳದಲ್ಲ, 10 ಗಂಟೆಗೆ ಫೋನ್ ಮಾಡಿದ್ದೀನಿ ನಾನು. ಆಮೇಲೆ ನೋಡ್ಬಿಟ್ಟು ಫೋನ್ ಮಾಡ್ತೀನಿ ಅಂದ್ರು. 10 ಗಂಟೆಯಿಂದ 2 ಗಂಟೆ ತನಕ ನೋಡಿದೀನಿ, ಫೋನ್ ಮಾಡಿಲ್ಲ ನನಗೆ. ಆಫೀಸ್ ನಂಬರ್ ಕೊಟ್ಟಿದ್ದಾರೆ. ಆಫೀಸ್ ನಂಬರ್ಗೆ ಬಂದ್ ಪದೇ ಪದೇ ನಾವು ಇದೇ ಮಾಡ್ಬೇಕಾ ಇಲ್ಲಿ? ಸರ್ ನಾನು ಫೋನ್ ಮಾಡಿ ನಂಬರ್ ಸಮೇತ ಕೊಟ್ಟಿದ್ದೀನಿ. ಏ ಅಣ್ಣ, ನೀನು ಕಸ್ಟಮರ್ ಆಗಿ ತಿಂಗಳ ಬತ್ತೀಯ ಇಲ್ಲಿಗೆ 23ನೇ ತಾರೀಕು 2 ವಾರ ಆಗೈತೆ ನನ್ಗೆ ಬುಕ್ ಮಾಡಿ. ಆಯ್ತಾ? ಏನಾಗೈತಲ್ಲ ಸರ್, 10 ಗಂಟೆಗೆ ಫೋನ್ ಮಾಡಿದಾಗ ಅವ್ರೇನಂದ್ರು, ಫೋನ್ ಮಾಡ್ತೀನಿ ಸರ್ ಅಂತ ಹೇಳ್ಬಿಟ್ಟು. ಎಷ್ಟೋ ತಕ ಕಾಯ್ಬೋದು ಸರ್ ನಾವು? ಸರ್ ಚೆಕಿಂಗ್ ಮಾಡ್ಬಿಟ್ಟು ಎಷ್ಟು ನಿಮಿಷ ಲೈನಲ್ಲಿ ಇದ್ದೀನಿ ಗೊತ್ತಾ? ನಾನು 7-8 ನಿಮಿಷ ಲೈನಲ್ಲಿ ಇದ್ದೀನಿ. ಫೋನ್ ಆನ್ ಮಾಡ್ರಿ, ಇಟ್ಕೊರು ಬಿಟ್ರು. ಮತ್ತೆ ರೆಸ್ಪಾನ್ಸ್ ಮಾಡ್ಬೇಕಲ್ವಾ? ಸ್ವೀಕರಿಸಿದ ಪೇಟಿಎಂ ಪೇಮೆಂಟ್ ನ ಮೊತ್ತ 120 ರೂಪಾಯಿಗಳು. ಅಲ್ಲ ಮೇಡಮ್, ಒಂದ್ಸತಿದಲ್ಲ ನಿಮ್ದು. ಆಯ್ತಾ? ಮಾತಾಡೋದಲ್ಲ. ಒಂದ್ಸತಿ ಆದ್ರೆ ಯಾರನ್ನ ಒಂದ್ ಸ್ವಲ್ಪ ತಾಳ್ಮೆಯಿಂದ ಇರ್ತಾರೆ. ಮತ್ತೆ ಮಾತಾಡೋದಾಗ್ಲಿ. 10 ಗಂಟೆಗೆ ಫೋನ್ ಮಾಡಿದಾಗ ವಾರನ್ ಗಟ್ಲೆ ಬೇಕಾ ನಿಮ್ಗೆ ಸಿಲಿಂಡರ್ ಕೊಡಕ್ಕೆ? ಮತ್ತೆ ಅದೇ ನಾನ್ ಬಂದು ತಗೊಂಡ್ ಹೋಗ್ಬೇಕು ನಿಮ್ಗೆ. ತಿಂಗಳ ಬರ್ಬೇಕಾ ಬುಕ್ ಮಾಡಿ ನಾನು? ಮತ್ತೆ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ಬೇಕಲ್ಲ? 10 ಗಂಟೆಗೆ ಫೋನ್ ಮಾಡಿದ್ದೀನಿ ನಾನು, ರೆಸ್ಪಾನ್ಸ್ ಮಾಡ್ಬೇಕು. ಮತ್ತೆ ಯಾಕೆ ಬರ್ತೀರ ಅಂತ ಕೇಳಿದ್ರೆ ಆಫೀಸ್ ಯಾಕೆ ಮಾಡ್ಕೊಂಡಿದ್ದೀರಾ? ಆಫೀಸ್ ಅದು ಇನ್ನೆಲ್ಗೆ ಹೋಗೋಣ ನಾವು? ಯಾವ ನಂಬರ್ ರೀ ಸರ್ ಕೊಡ್ಬೇಕಾಗಿರೋದು? ಗ್ಯಾಸ್ ನಂಬರ್